ಬೇಳೆನ ಬೇಯಕ್ಕೆ ಇಡ್ತಾ ಇದ್ದೀನಿ. ಕೇವಲ ಒಂದೇ ಒಂದು ವಿಷಲ್ ಬಂದರೆ ಸಾಕು. ನಾನು ಸೊಪ್ಪನ್ನು ಮುಂಚೆನೇ ಸೋಸಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ತೊಳೆದಿಟ್ಟಿರೋ ಸೊಪ್ಪನ್ನು ಸ್ವಲ್ಪ ದಪ್ಪದಾಗಿ ಹಚ್ಕೊತೀನಿ. ಸಾಕು, ಇಷ್ಟು ದಪ್ಪ ಆದರೆ. ನಾನು ಒಂದು ಬೆಳ್ಳುಳ್ಳಿ ದಪ್ಪದಾಗಿರೋದು ತೊಗೊಂಡಿದ್ದೆ. ಅದರಲ್ಲಿ ಮುಕ್ಕಾಲು ಭಾಗ ಬೆಳ್ಳುಳ್ಳಿ ಹುರ್ಕೊಳೋದಕ್ಕೆ ಹಾಕ್ಕೊತೀನಿ. ಇದು ಸ್ವಲ್ಪ ಬೆಳ್ಳುಳ್ಳಿ, ಹಸಿ ಬೆಳ್ಳುಳ್ಳಿನೇ ನಾವು ರುಬ್ಕೊಳ್ಳೋಣ. ಹಚ್ಚಿಟ್ಟಿರೋ 2 ಈರುಳ್ಳಿನ ಹಾಕ್ಕೊತಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಮತ್ತು ಮೆಣಸು ಇಟ್ಟಿದ್ನಲ್ಲ, ಅದು ಕೂಡ ಹುರ್ಕೊಳೋದಕ್ಕೆ ಹಾಕ್ಕೊತಿದ್ದೀನಿ. ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಬೋದು, ಇಲ್ಲ ಖಾರದ ಪುಡಿ ಯೂಸ್ ಮಾಡ್ಬೋದು. ಬೇಕಿದ್ದಲ್ಲಿ ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ. ಈಗ ಇಷ್ಟನ್ನು ಹುರ್ಕೊಳ್ಳೋಣ. ನಾನು ಮೆಣಸಿನ್ಕಾಯಿ ಖಾಲಿ ಆಗಿಬಿಟ್ಟೈತೆ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಬೇಕು. ಈರುಳ್ಳಿ ಕೆಂಪುಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಬೇಳೆ ಬೆಂದಿದೆ. ಈ ಬೆಂದಿರೋ ಬೇಳೆಗೆ ಸೊಪ್ಪನ್ನ, ಹಚ್ಚಿಟ್ಟಿರೋ ಸೊಪ್ಪು ಹಾಕ್ಕೊಂಡು ಒಂದು 8 ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಹುರಿದಿಟ್ಟಿರೋ ಈರುಳ್ಳಿ ಬೆಳ್ಳುಳ್ಳಿ ಜೊತೆ ನಾನು ಹಸಿ ಬೆಳ್ಳುಳ್ಳಿ ಸ್ವಲ್ಪ ಇಟ್ಟಿದ್ನಲ್ಲ, ಅದು ಕೂಡ ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು. ನೋಡೋಣ, ಸೊಪ್ಪು ಬೆಂದೈತೆ. ನೋಡಿ, ಸಾಕು, ಸೊಪ್ಪು ಬೆಂದೈತೆ. ಜಾಸ್ತಿ ಬೇಯಿಸೋದು ಬೇಡ. ಈಗ ಇದನ್ನು ಸ್ಟವ್ ಆಫ್ ಮಾಡಿ ನೀರನ್ನ, ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಬೇಕು. ಖಾರದ ಪುಡಿ, ನಾನು ನೀರು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇಟ್ಟಿರೋಂಥ ಸೊಪ್ಪಲ್ಲಿ ನಾನು ಬೇಳೆ ತೆಗೆದಿಟ್ಕೊಂಡಿದ್ದೀನಿ. ಬೇಳೆ ಹಾಕ್ಕೊತಿದ್ದೀನಿ ರುಬ್ಬೋದಕ್ಕೆ. ಮತ್ತು ಸ್ವಲ್ಪ ತೆಂಗಿನಕಾಯಿ. ಇದು ಆಪ್ಷನಲ್ಲು, ಬೇಕಾದರೆ ತೆಂಗಿನಕಾಯಿ ಯೂಸ್ ಮಾಡ್ಬೋದು. ಕಾಯಿ ಯೂಸ್ ಮಾಡಲ್ಲ ಅನ್ನೋರು ಕಾಯಿ ಅವಶ್ಯಕತೆ ಇಲ್ಲ ಮಸಾಲೆಗೆ. ಈಗ ಇದಿಷ್ಟನ್ನು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಅದಕ್ಕೆ ನಾವು ಸೊಪ್ಪು ಬೇಯಿಸಿರೋ ನೀರನ್ನೇ ಖಾರ ರೆಡಿಯಾಗಿದೆ ನೋಡಿ. ನಾನು ಸಾಂಬಾರು ಒಗ್ಗರಣೆಗೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾಯ್ದಿದೆ. ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿತಿದೆ. ಕರಿಬೇವು ಹಾಕ್ತೀನಿ. ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ. ಈ ರುಬ್ಬಿರೋ ಅಂಥ ಖಾರ ಏನಿದೆ, ಖಾರ ಕೂಡ ನಾನು ಹಾಕ್ತಿದ್ದೀನಿ. ಬಸ್ಸಾಂಬಾರು ಖಾರ, ಉಪ್ಪು ಕಾಳು ಬೇಯಿಸಿದ್ನಲ್ಲ, ಅದು ನೀರು, ಅದನ್ನು ಕೂಡ ಇದಕ್ಕೆ ಹಾಕ್ಕೊತಿದ್ದೀನಿ. ಈ ಬೇಯಿಸಿಟ್ಟಿದ್ದು ಸೊಪ್ಪು ನೀರು ಸಪ್ರೇಟ್ ಮಾಡಿದ್ವಲ್ಲ, ಸೊಪ್ಪಿದೆ, ಇದರಲ್ಲಿ ನೀರಿನ ಅಂಶ ಇರುತ್ತೆ. ಸೊ ಆ ನೀರಿನ ಅಂಶನ ಸ್ವಲ್ಪ ತೆಗಿಬೇಕು. ಇಲ್ಲಾಂದರೆ ಒಗ್ಗರಣೆಗೆ ಹಾಕಿದ್ರೆ ಎಲ್ಲ ಒಂಥರ ಮುದ್ದೆ ಆದಂಗೆ ಆಗಿಬಿಡುತ್ತೆ. ನೋಡಿ, ಕಂಪ್ಲೀಟಾಗಿ ನೀರಿನ ಅಂಶ ತೆಗ್ದಿದ್ದೀನಿ. ಸೊಪ್ಪು ಬೇರೆ, ನೀರು ಬೇರೆ. ಈ ನೀರನ್ನು ಕುದೀತಿರೋ ಸಾಂಬಾರಿಗೆ ಮಿಕ್ಸ್ ಮಾಡಿ. ಆಲ್ರೆಡಿ ಸಾಂಬಾರು ಕುದೀತಿದೆ. ಕುದೀತಿರೋ ಸಾಂಬಾರಿಗೆ ಸೊಪ್ಪು ಹಿಂಡಿರೋ ನೀರನ್ನು ಕೂಡ ನಾನು ಹಾಕ್ಕೊಂಡೆ. ನಾವು ನೀರನ್ನು ಬಿಸಾಕ್ಬಿಟ್ರೆ ಅದರಲ್ಲಿರೋ ಈ ಸೊಪ್ಪಿನಲ್ಲಿರೋಂಥ ಎಲ್ಲ ಅಂಶನೂ ವೇಸ್ಟ್ ಆಗುತ್ತೆ. ಸಾಂಬಾರಿಗೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಒಂದು ಸೈಡ್ ಸಾಂಬಾರು ಕುದೀಲಿ. ನಾನು ಇದನ್ನು ಪಕ್ಕದ ಒಲೆಗೆ ಶಿಫ್ಟ್ ಮಾಡಿಕೊಂಡು ಸಿಮ್ಮಲ್ಲಿ ಇಡ್ತೀನಿ. ಇದೇ ತಪ್ಪಲೆಗೆ ಸೊಪ್ಪು ಒಗ್ಗರಣೆ ಹಾಕ್ಕೊತೀನಿ. ಈಗ ಸ್ವಲ್ಪ ಎಣ್ಣೆ ಕಾದ ಮೇಲೆ ಸಾಚಿಟ್ಟಿರೋ ಈರುಳ್ಳಿ ಒಂದು ಹಾಕ್ಕೊತಿದ್ದೀನಿ. ಈ ಸೈಡಲ್ಲಿ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಸಾಂಬಾರನ್ನ ನಾನು ಆಫ್ ಮಾಡ್ತೀನಿ. ಈರುಳ್ಳಿ ಚೆನ್ನಾಗಿ ಬೇಯ್ತಿದೆ. ಸೊ ಅದಕ್ಕೆ ಸ್ವಲ್ಪ ಪುಡಿ ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬೆಂದಿರೋ ಈರುಳ್ಳಿಗೆ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ಆಮೇಲೆ ಚೆನ್ನಾಗಿ ಕಾಯಿ ಕೂಡ ನಾನು ಮಿಕ್ಸ್ ಮಾಡ್ಕೊತಿದ್ದೀನಿ.
ಬಿಸಿ ಮುದ್ದೆ ಜೊತೆ ಬಸ್ಸಾರು ಸೊಪ್ಪು.